22ರಂದು ನಾನು ದೇವನಹಳ್ಳಿ ಏನು ಜೂರಿಸೆಕ್ಷನ್ಸ್ ಬರುತ್ತೆ ಇಲ್ಲಿ GW ಮ್ಯಾರಿಟ್ ಹೋಟೆಲ್ಗೆ ಬಂದು ಅಟೆಂಡ್ ಮಾಡೋದಕ್ಕೆ ಮತ್ತು ಅಟೆಂಡ್ ಮಾಡೋದ್ರ ಜೊತೆಗೆ ನಂದು ಎಲ್ಲ ದಾಖಲಾತಿಗಳನ್ನು ತೊಗೊಂಡ್ಬಂದಿದೆ. ವೋಟರ್ ID ಕಾರ್ಡ್ ಅಂತ 30 ವಸ್ತುಗಳು ತೊಗೊಂಡ್ಬಂದಿದೆ. ನಾನು ಪ್ರೆಸ್ ಮೀಟ್ ಗ್ಯಾಲರಿಗೆ ಹೋಗಿ ಅದು ಏನಿದೆಯೋ ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಎಲ್ಲ ID ಕಾರ್ಡ್ಗಳು ಜಾಗದಲ್ಲಿ ಸಲ್ಲಿಸಿ ನನಗೆ ಇದಕ್ಕೆ ID ಕಾರ್ಡ್ ಬೇಕಂತ ದಾಖಲೆ ಬೇಕು ಅಂತ ಹೇಳಿದ್ದೆ. ಅವ್ರು ಅದಕ್ಕೆ ವೆಯ್ಟ್ ಮಾಡಿ ಅಂತ ಹೇಳಿದರು. ಅಷ್ಟರಲ್ಲಿ ಆವರಣದಲ್ಲಿ ಗಾಡಿ ಹಾಕಿದ್ದಾರೆ, ಇವ್ರು ಯಾರೋ ಅನುಮಾನಿಸ್ಕೊಳ್ಳೋರು ಬಂದಿದ್ದಾರೆ ಅಂತ ಪ್ರೆಸ್ ಮೀಟಲ್ಲಿರೋ ನನ್ನ ಬ್ಯಾಗಲ್ಲಿ ನನಗೆ ಗೊತ್ತಿಲ್ಲದಂಗೆ ಎತ್ಕೊಂಡು ಅದರಲ್ಲಿರೋ ವಸ್ತುಗಳು ಕಳುವಾಗಿದೆ. ಮತ್ತು ಇನ್ನು ಇದುವರೆಗೂ ನಾನು 2 ವರ್ಷ ಆಯಿತು ಈ ಪ್ರಕರಣದಲ್ಲಿ ಈ ಜಾಗದಲ್ಲಿ ಯಾವುದೇ ವಸ್ತುಗಳು ಕೊಟ್ಟಿರಲ್ಲ. ಹಾಗೂ ಸ್ಟೇಷನು ಮತ್ತು ಕೌನ್ಸಿಲು ಇವೆರಡೂ ವಿಫಲವಾಗಿದೆ ನಮಗೆ ಸಹಾಯ ಮಾಡೋದ್ರಲ್ಲಿ. ಇದೇ ಥರನೇ ಬೆಂಗಳೂರು ಜಿಲ್ಲೆ ಹೈಕೋರ್ಟ್ಗಾಗಲಿ PDJ ಕೋರ್ಟ್ ಆಗಲಿ ಅಥವಾ ಇಲ್ಲಿರೋ ಏನು ದೇವನಹಳ್ಳಿ ಸಂಕೀರ್ಣ ಆಗಲಿ ನಾವು ಅನೇಕ ಬಾರಿ 100 ಬಾರಿ ಬಂದರೂ ನಮ್ಮ ವಸ್ತುಗಳನ್ನ ಒಂದು ವಕಾಲತ್ ಹಾಕಿ ವಕೀಲರಿಂದ ತಗೊಳ್ಳೋದಕ್ಕೆ ತುಂಬ ಡಿಲೇ ಆಗ್ತಿದೆ. ಸಾಕ್ಷಿಗಳು ಕಳೆದ 2 ತಿಂಗಳಿಂದ ಯಾರು ಸರಿಯಾಗಿ ಬರ್ತಾ ಇಲ್ಲ. ಇದರಿಂದ ನಮ್ಗೆ ತುಂಬ ನೋವಾಗಿದೆ. ಹಾಗೂ ಒಂದೊತ್ತು ಊಟ ಮಾಡುವಂಥ ಪರಿಸ್ಥಿತಿ ಇವಾಗ ಪತ್ರಕರ್ತನಾಗಿ ನಾನು ನಿಂತಿದ್ದೀನಿ. ಯಾವುದೇ ಕೆಲಸಗಳು ಇವಾಗ ಕೊಡ್ತಾ ಇಲ್ಲ. ಮುಂಚೆ ಥರ ನನ್ನ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ. ಒಬ್ಬ ಪತ್ರಕರ್ತನಾಗಿರೋದ್ರಿಂದ ನನ್ನ ಮೇಲೆ ದುರುದ್ದೇಶವಾಗಿ IPC 416, 417, 448 ಮತ್ತು 110 ಇವುಗಳನ್ನ ಹಾಕಿ ಪತ್ರಕರ್ತನಾದರೂ ಕೂಡ ನನ್ನನ್ನು ಅಲ್ದಾಡಿಸಿದ್ದಾರೆ. ಇದು ಡೇಟ್ ಚಾರ್ಜಿಂಗ್ ಬಂದು 10/8/2023 ಮಾಡಿದ್ರು. ಮತ್ತು ಡೇಟಿಂಗ್ ವಿಚ್ ಎವಿಡೆನ್ಸ್ 14/2/2024 ಮಾಡಿದ್ರು. ವಿಟ್ನೆಸ್ಗಳು ಸರಿಯಾಗಿ ಬರ್ತಾ ಇಲ್ಲ. IOಗಳು ಇವಾಗ ಏನು ಮಾಜರ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ, ಆ ಸ್ಥಳ ಮಾಜರ್ ಮಾಡಿಲ್ಲ IOಗಳು. ಹಾಗೂ IO ಮಾಜರ್ ಮಾಡ್ದೇನೆ ನನ್ನನ್ನು ದುರುದ್ದೇಶವಾಗಿ ಮನೆ ಒಳಗಡೆ ನುಗ್ಗಿ ನನ್ನನ್ನು ಹಲ್ಲೆ ಮಾಡಿ ಸ್ಟೇಷನ್ ಕರ್ಕೊಂಡು ಬರ್ತೀನಿ ಸೈನ್ ಮಾಡಿಸೋದಕ್ಕೆ ಅಂತ ಹೇಳಿ DC ಕಚೇರಿ ಕರ್ಕೊಂಡ್ಬಂದು ಯಾವುದೇ ವಿಷಯ ಹೇಳಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನನಗೆ ಇಟ್ಕೊಂಡಿದ್ದು. ಅವತ್ತಿನ ದಿನ ನಮ್ಮನ್ನು JCಗೆ ಕಳಿಸಿರ್ತಾರೆ. ಯಾವುದೇ ತಪ್ಪು ಮಾಡಿರಲ್ಲ, ಯಾರ ಮೇಲೆ ಹಲ್ಲೆ ಮಾಡಿರಲ್ಲ, ಯಾವುದೇ ಜಗಳ ಕೂಡ ಮಾಡಿರಲ್ಲ. ನನ್ನ ದಾಖಲಾತಿಗಳು ಸುಮಾರು 37 ವಸ್ತುಗಳಿದ್ರು, 24ಕ್ಕೆ ಉಲ್ಲೇಖ ಮಾಡಿರೋದು. ಮಿಕ್ಕಿದ್ದು ಏನಿದೆ ಅಂತ ನ್ಯಾಯಮೂರ್ತಿ ಶ್ರೀ ಕೆಂಚನಗೌಡ ಪಾಟೀಲ್ ನಂಬರ್ 1079 2ನೇ ಅಪಾರ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಇವರು ಕಳೆದ 2 ವರ್ಷದಿಂದ ಈ ಪ್ರಕರಣನ ಸಮಯ, ಸಂದರ್ಭ, ಸ್ಥಳ ಇವುಗಳನ್ನ ಸರಿಯಾಗಿ ಉಲ್ಲೇಖಿಸದೆ ಹಾಗೂ ಇದಕ್ಕೆ ಮುಂಚೆ ದ್ವಿಸದಸ್ಯ ಪೀಠದಲ್ಲಿ CS ಸುಕನ್ಯಾ ಈ ನ್ಯಾಯಮೂರ್ತಿಗಳು ದಿನಾಂಕನ ನನ್ನನ್ನು ಬಡ್ದು ಸುಮಾರು 19 ಜನ ನನ್ನ ಮೇಲೆ ಹಲ್ಲೆ ಮಾಡಿರೋದು ಪೊಲೀಸರು. ಅದು 19 ಜನ ಹಲ್ಲೆ ಮಾಡಿರೋದನ್ನ ಮರೆಮಾಚಿ ಯಾರೂ ನನಗೆ ಹೊಡೆದಿಲ್ಲ ಅಂತ ಹೇಳಿದ್ರೆ ನಿನ್ನ ಗಾಡಿ ಮತ್ತು ನಿನ್ನ ವಸ್ತು ಕೊಡ್ತೀನಿ ಅಂತ ನಾಗರಾಜ್ SP ಮತ್ತು ನಾಗಪ್ಪ ಈ ಸ್ಟೇಷನ್ ವಿಶ್ವನಾಥ್ಪುರದ ಏನು ಇನ್ಚಾರ್ಜ್ ಇದ್ರು ಆಡಳಿತರು ಅವರು ಹೇಳಿದ್ರು. ಅವ್ರು ಹೇಳ್ದಂಗೆ CPC 385 ದಿನೇಶ್ ಕುಮಾರ್ ಇವರು ಹೇಳ್ದಂಗೆ ನಾವು CS ಸುಕನ್ಯಾ ಬಳಿ ನ್ಯಾಯಮೂರ್ತಿ ಬಳಿ ಬಂದು ನಿವೇದನೆ ಮಾಡ್ಕೊಂಡು ಈ ಥರ ಪತ್ರಕರ್ತರಿದ್ದೀವಿ, ಬೆಂಗಳೂರಿಂದ ಬಂದಿದ್ದೀವಿ, ಯಾರ ಮೇಲೂ ಜಗಳ ಮಾಡಿಲ್ಲ, ಒಂದು ಅವಾಚ್ಯ ಶಬ್ದ ಕೂಡ ಮಾತಾಡಿಲ್ಲ, ಗಾಡಿ ಸೀಲ್ ಮಾಡಿದರೆ ಗಾಡಿ ಬಿಡಿಸ್ಕೊಡಿ ಅಂತ ಹೇಳಿದರು. ಅವರು ನಾನು ಬರದೇ ಇರೋ ದಿನಾಂಕ 13ನೇ ತಾರೀಕು ನಾನು ಬಂದಿರೋದಿಲ್ಲ. ಆ ತೀರ್ಪು ಅವ್ರು 13ನೇ ತಾರೀಕು ಬಂದಿದೆ. ಹಾಗೂ ನಾನು ಈ ಜಾಗದಲ್ಲಿ ಬಂದಿರೋದಕ್ಕೆ ಏನೇನಿದೆಯೋ ಎಲ್ಲನೂ ಡೇಟು ಟೈಮು ಪ್ಲೇಸು ತಪ್ಪಾಗಿ ಹಾಕಿರ್ತಾರೆ. ಇವ್ರು ವಸ್ತುನೂ 1 ತಿಂಗಳಲ್ಲಿ ಕೊಡ್ತೀನಿ ಅಂತ ಕೊಡಲಿಲ್ಲ. ನಾನು ಮೇಲಾಗಿ ಪತ್ರಿಕಾಗೋಷ್ಠಿ ಇರ್ತೀನಂತೆ. ಪತ್ರಿಕಾಗೋಷ್ಠಿ ಒಬ್ಬ ಪತ್ರಕರ್ತ ಈ ಭಾರತ ರಾಷ್ಟ್ರದಲ್ಲಿ ಅದು ಕರ್ನಾಟಕ ರಾಜ್ಯದಲ್ಲಿ ನಾವು ಆರ್ಟಿಕಲ್ 25 ಆರ್ಟಿಕಲ್ 17 ತನಕ ಫಂಡಮೆಂಟಲ್ ರೈಟ್ಸ್ ಇದೆ. ಆದ್ರೂ ಪತ್ರಿಕಾಗೋಷ್ಠಿ ಇಟ್ಟರೆ ನಿಮ್ಮ ಮೇಲೆ 110 ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ರು. ಆದರೂ ಪರವಾಗಿಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಲ್ಲ ಅಂತೇಳಿ ನಾನು ಪತ್ರಿಕಾಗೋಷ್ಠಿ ಇಡ್ತೀನಿ ಅಂದರೆ ಅದಕ್ಕೆ 110 ಹಾಕಿ ಮತ್ತೆ ನನ್ನ ಮೇಲೆ ಹಲ್ಲೆ ಮಾಡಿದ್ರು. ಇದನ್ನು ನ್ಯಾಯಮೂರ್ತಿ ಬಳಿ ಬಂದು ನಿವೇದನೆ ಮಾಡ್ಕೊಂಡಿದ್ದಕ್ಕೆ ಕ್ರಮ ತಗೊಳ್ತೀನಿ ಅಂದರೆ ಇವ್ರಿಗೂ ಏನು ಕ್ರಮ ತಗೊಂಡಿದ್ದಾರೆ? ಈ ನ್ಯಾಯಾಲಯದಲ್ಲಿ ಏನು ಈ 2 ಪೀಠ ನಡೆಸಿದೆ, ನ್ಯಾಯ ವ್ಯವಧಾನ ಮಾಡೋದಕ್ಕೆ ವಿಫಲ ಆಗಿದೆ. ಹಾಗೂ ಈ ನ್ಯಾಯಮಂಡಳಿಯಲ್ಲಿ ಸಿಟ್ಟಿಂಗ್ ಜಡ್ಜ್ ಆದಂಥ ಬಿರಾದರ್ ದೇವೇಂದ್ರಪ್ಪ N ರವರು ಈ ವಿಷಯಗಳನ್ನೆಲ್ಲ ಹೇಳಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ನಾವು ಪತ್ರ ಬರೆದಿದ್ವಿ. ಆ ಪತ್ರದ ನಕಲಿದ್ದು ಇದನ್ನು ನಾನು ಸಬ್ಮಿಟ್ ಮಾಡ್ತೀನಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರ ಪತ್ರ ತೋರಿಸಿದ್ರು ಕೂಡ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇರತಕ್ಕಂಥ ದೇವನಹಳ್ಳಿ ನ್ಯಾಯಾಲಯ ಸಂಕೀರ್ಣದಲ್ಲಿ ಪೀಠಾಧೀಶನಾಗಿದ್ದ 5ನೇ ಅಪರ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹೇಳಿದ ಮೇಲೂ 2ನೇ ಅಪರ ನ್ಯಾಯಾಲಯದ ಮೂರ್ತಿಗಳು ಇನ್ನು ಈವರೆಗೂ ನನಗೆ ಯಾವುದೇ ಒಂದು ವಸ್ತುನೂ ಕೊಟ್ಟಿರಲ್ಲ. ಈ ವಸ್ತುಗಳು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಹಾಗೂ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತಹ ಅತ್ಯಂತ ಗೌಪ್ಯ ಹಾಗೂ ಅತ್ಯಂತ ಮುಖ್ಯವಾದ ಪತ್ರ ಆಗಿರುತ್ತೆ. ಈ ಪತ್ರವು ವಿಶ್ವಸಂಸ್ಥೆಯ ಅಧ್ಯಕ್ಷರಾದಂಥ ಆಂಟೋನಿಯೋ ಗುಟೆರಸ್ ಅವರಿಗೆ ಬರೆದಿದ್ದಂಥ ಪತ್ರ ಆಗಿರುತ್ತೆ. ಈ ಪತ್ರವು ನ್ಯಾಯಾಲಯದ ಬಳಿ ಇದ್ದು ಯಾವುದೇ ವಸ್ತುಗಳನ್ನು ನಾವು
ಬೆಂಗಳೂರಲ್ಲಿರುವ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಾಗಲಿ ನಾನು ಅನೇಕ ಬಾರಿ ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರು ಪತ್ರ ಬರೆದಿದ್ದು ಇದು ಮೆಡಿಕಲ್ ಸರ್ಟಿಫಿಕೇಟು ನನ್ನ ಮೇಲೆ ಹಲ್ಲೆ ಆಗಿಲ್ಲ ಅಂತಲೇ ಇದುವರೆಗೂ ರಿಪೋರ್ಟ್ ಬರ್ತಾ ಇದೆ. ನಾನು ಎಲ್ಲ ಥರ ಡಾಕ್ಯುಮೆಂಟ್ಸ್ ಸಲ್ಲಿಸಿದ ಮೇಲೂ ಮೆಡಿಕಲ್ ಸರ್ಟಿಫಿಕೇಟು ವಿಕ್ಟೋರಿಯಾ ಹಾಸ್ಪಿಟಲ್ ಸುಮಾರು 15 ಪೇಜ್ ಇರ್ತಕ್ಕಂಥದ್ದು ಎಲ್ಲ ಕೊಟ್ಟದ ಮೇಲೂ ಯಾವುದೇ ಹಲ್ಲೆ ಆಗಿಲ್ಲ ಅಂತಲೇ ಈ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯವರು ನಡ್ಕೊಳ್ತಾ ಇರೋದು ನನಗೆ ನೋವು ತಂದಿದೆ. ಮತ್ತು ಇನ್ನು 2 ದಿನದಲ್ಲಿ ಸ್ವತಂತ್ರ ದಿನಾಚರಣೆ ಬರ್ತಾ ಇರೋದ್ರಿಂದ ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭವಾದ ಮಾಧ್ಯಮ ಹಾಗೂ ಪತ್ರಕರ್ತರನ್ನು ಅತ್ಯಂತ ಅವಮಾನೀಯವಾಗಿ ನಡೆಸ್ಕೊಂಡಿದ್ದಲ್ಲದೆ 100 ಬಾರಿ ನ್ಯಾಯಾಲಯಕ್ಕೆ ಹಾಜರಾಗಿ ಒಂದೇ ಒಂದು ವಸ್ತುಗಳನ್ನ ಭಾರತ ರಾಷ್ಟ್ರದ ಸಂವಿಧಾನದಿಂದ ಒಬ್ಬ ಪರಿಶಿಷ್ಟ ಜಾತಿಯವನಾಗಿ ನಾನು ತಗೊಳಕ್ಕಾಗಿಲ್ಲ ಅಂದರೆ ಸರಿ ಸರ್. ಅಂತ ಗೌಪ್ಯವಾಗಿರ್ತಕ್ಕಂಥ ಸರ್, ಈ ಗೌಪ್ಯವಾದ ವಸ್ತುಗಳು ಸುಮಾರು 4 ಶತಮಾನಕ್ಕೆ ಸಂಬಂಧಪಟ್ಟಿದ್ದಂಥ ಕ್ಲೈಮೇಟ್ ಆಕ್ಷನ್ ಪ್ಯಾಟ್ರನ್ ಅಂತ ಹೇಳ್ಬಿಟ್ಟು ಹವಾಮಾನ ಕ್ರಿಯೆಗೆ ಸಂಬಂಧಪಟ್ಟಿದ್ದು. ಇದು ಬಂದು ಆಂಟೋನಿಯೋ ಗುಟೆರಸ್ ಅವರಿಗೆ 8 ರಾಜ್ಯಗಳು ಮಹಾರಾಷ್ಟ್ರ, ಗೋವಾ, ಪುದುಚೇರಿ, ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಇದರಲ್ಲಿ ಬರ್ತಕ್ಕಂಥ 5 ಮುಖ್ಯವಾದ ನದಿಗಳು ಕಾವೇರಿ, ಮಹದಾಯಿ, ಮೇಕೆದಾಟು, ಕೃಷ್ಣ ಮತ್ತು ಗೋದಾವರಿ ನದಿಗಳಿಗೆ ಸಂಬಂಧಪಟ್ಟಿದ್ದಂತಹ ಏನು ಎನ್ವೈರನ್ಮೆಂಟ್ ಕ್ಲೇಮ್ಸು ಮತ್ತು ಅದ್ರದ್ದು ಏನೇನಿದೆಯೋ ಡೇಟಾಬೇಸು DPR ಸಮೇತ ನಾನು ಕೊಟ್ಟಿದ್ದೀನಿ ಸರ್. APP ಜಗದೀಶ್ ಏನು 2ನೇ ಅಪರ ನ್ಯಾಯಾಲಯದಲ್ಲಿದ್ದಾರೆ. APP ಜಗದೀಶ್ ಅವ್ರಿಗೂ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂಥ ಪೆನ್ಡ್ರೈವ್ ಮಿನ್ಕಣಜನ್ನು ಕೊಟ್ಟಿದ್ದೀವಿ. ಅದೇ ಥರ ವಕೀಲೆ ಸವಿತಾ ಅವರು ಬಂದಿದ್ದಾರೆ. ಅವರು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಪೀಠಾಧ್ಯಕ್ಷರಾದಂತಹ ಅಬ್ದುಲ್ ಕಿವಿ ಅಹಮದ್ ಯೂಸಫ್ ನೆದರ್ಲ್ಯಾಂಡ್ ರಾಷ್ಟ್ರದಲ್ಲಿ ಇರ್ತಾರೆ. ಅವ್ರಿಗೆ ಸಲ್ಲಿಸ್ತಕ್ಕಂಥ DVD ಅಡಕ ಮುದ್ರಿಕೆ ಅದನ್ನು ಸಲ್ಲಿಸಿದ್ದೀವಿ. ಸುಮಾರು 100 ಬಾರಿ ಬಂದು ನಾವೆಲ್ಲ ಡಾಕ್ಯುಮೆಂಟೇಶನ್ ಕೊಟ್ಟರು ಕೂಡ ಈ ಪ್ರಕರಣದಿಂದ ನಮ್ಮನ್ನು ಬಿಡುಗಡೆ ಮಾಡ್ತಲ್ಲ.